ಹಾಯ್ ಎಲ್ರಿಗೂ. ನಮ್ದು ಹೆಸರು ಮಲಿಕ್ ಸಾಬ್ ನದಾಫ್. ನಮ್ದು ಊರು ಬಂದು ಧಾರವಾಡ ಡಿಸ್ಟಿಕ್ ಅಣ್ಣಿಗಿರಿ ತಾಲೂಕು ಕೊಂಡಿಕೊಪ್ಪ ಅಂತ. ನಮ್ದು ಡಿಗ್ರಿ ಎಲ್ಲ ಆಗಿರೋದು ಗದಗ ವಿಜಯ ಕಲಾಮಂದಿರ್ ಕಾಲೇಜ್. ಮಾಸ್ಟರ್ ಡಿಗ್ರಿ ಆಗಿರೋದು ಬೆಂಗಳೂರು ಯೂನಿವರ್ಸಿಟಿ ಕಾಲೇಜ್. ನಮ್ಗೆ ಆರ್ಟ್ ಒಳಗೆ ಫಸ್ಟ್ ಭಾಳ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಸ್ಕೂಲ್ ಟೈಮ್ನಾಗ, ಹೈಸ್ಕೂಲ್ ಟೈಮ್ನಾಗ, ಪ್ರೈಮರಿ ಟೈಮ್ನಾಗ ಇದ್ದಾಗ ಸ್ವಲ್ಪ ಡ್ರಾಯಿಂಗ್ ಸ್ವಲ್ಪ ಚೆನ್ನಾಗಿತ್ತು, ಇಂಟ್ರೆಸ್ಟ್ ಇತ್ತು. ಮತ್ತು ಹೈಸ್ಕೂಲ್ ಟೈಮ್ನಾಗ ಸ್ವಲ್ಪ ನಮ್ಗೆ ಡ್ರಾಯಿಂಗ್ ಸರ್ ಜಾಸ್ತಿ ಇಂಟ್ರೆಸ್ಟಿಂದ ಹೇಳ್ಕೊಟ್ಟು, ಇದೇ ಕಾಲೇಜ್ ಹೋಗ್ರಿ, ಹಿಂಗೆ ಎಲ್ಲ ಚೆನ್ನಾಗಾಗುತ್ತೆ, ನೀವು ವರ್ಕ್ ಎಲ್ಲ ಚಲೋ ಮಾಡ್ತೀವಿ ಡ್ರಾಯಿಂಗ್ ಅಂತೆಲ್ಲ ಹೇಳಿ ಕಳಿಸಿದ್ರು ನಮ್ಗೆ ಡಿಗ್ರಿಗೆ. ಅದಾದಮೇಲೆ ಸ್ವಲ್ಪ ಕಾಲೇಜ್ ಟೈಮ್ನಾಗ ಡಿಗ್ರಿ ಇದ್ದಾಗ ರಿಯಲಿಸ್ಟಿಕ್ ವರ್ಕ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ತಿದ್ವಿ ನಾವು ಗದಗಲ್ಲಿದ್ದಾಗ. ಆದಮೇಲೆ ಬೆಂಗಳೂರು ಯೂನಿವರ್ಸಿಟಿ ಕಾಲೇಜಿಗೆ ಬಂದ್ವಿ ನಾವು. ಅಲ್ಲಿ ಬಂದಮೇಲೆ ಸ್ವಲ್ಪ ರಿಯಲಿಸ್ಟಿಕ್ ಮಾಡೋದನ್ನು ವಾಪಸ್ ನಮ್ಗೆ ಆಗುವಂಥ ಅನುಭವಗಳಿರಲಿ, ನಮ್ದು ಬೆಳೆದು ಬಂದಿರೋಂಥ ಕಲ್ಚರ್ ಇರಲಿ, ಮತ್ತು ನಮ್ಗೆ ಆ ಕಡೆ ಮಾಡ್ತಕ್ಕಂಥ ಎಲ್ಲ ನಮ್ಮದು ಸಂಸ್ಕೃತಿ, ಕಲ್ಚರಲ್ ಹಬ್ಬಗಳು, ಅದ್ರ ಮೇಲೆ ಮತ್ತು ನಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಾಗುತ್ತೆ ಅದ್ರ ಮೇಲೆ ವರ್ಕ್ಸನ್ನು ಮಾಡ್ತಾ ಇದ್ದೀನಿ ನಾನು. ಮಾಡ್ತಾ ಮಾಡ್ತಾ ಮತ್ತು ಕಂಟಿನ್ಯೂ ಹಂಗೆ ಇನ್ನೂ ಸ್ವಲ್ಪ ನಮ್ಗೆ ಇಂಟ್ರೆಸ್ಟ್ ಬರೋಂಗೆ ಇನ್ನೂ ಸ್ವಲ್ಪ ವರ್ಕ್ಸ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು, ಒಂದೇ ಥರ ಆದ್ರೆ ಇದಾಗಲ್ಲ. ಮತ್ತು ಬೇರೆ ಮಟೀರಿಯಲ್ ಮೇಲೆ ವರ್ಕ್ ಮಾಡ್ಬೇಕು. ಪೇಪರ್ ಆಗಲಿ, ನೆಕ್ಸ್ಟ್ ಬಟ್ಟೆ ಆಗಲಿ, ಈ ಥರ ಬೇರೆ ಬೇರೆ ಮಟೀರಿಯಲ್ನ, ಕಟ್ಟಿಗೆ, ಈ ಥರದ ಮೇಲೆ ವರ್ಕ್ ಮಾಡೋದನ್ನು ಸ್ವಲ್ಪ ನಮ್ಮ ಪ್ರದೀಪ್ ಸರ್ ನಮ್ಗೆ ಜಾಸ್ತಿ ಇನ್ಸ್ಪಿರೇಷನ್ ಮಾಡಿದ್ದು. ಅವ್ರ ಜೊತೆ ವರ್ಕ್ ಮಾಡೋದು, ಅವ್ರ ವರ್ಕ್ಸ್ಗಳನ್ನು ನೋಡೋದು, ಅವ್ರ ಜೊತೆಗೆ ಎಲ್ಲ ಸೀನಿಯರ್ಸ್ ಆರ್ಟಿಸ್ಟ್ಗೆಲ್ಲ ಭೇಟಿ ಆಗೋದು, ಅವ್ರ ಅನುಭವಗಳನ್ನು ಕೇಳೋದು, ಅವ್ರ ಜೀವನ ಶೈಲಿಗಳನ್ನೆಲ್ಲ ನೋಡೋದು, ಈ ಥರ ಸ್ವಲ್ಪ ನಮ್ಗೆ ಜಾಸ್ತಿ ಸರ್ ಹೇಳ್ಕೊಟ್ರು. ಕರ್ಕೊಂಡು ಸುತ್ತಾಡಿದ್ರು. ನಮ್ಗೆ ಭಾಳ ಅನುಭವ ಆಯ್ತು ಅವ್ರಲ್ಲಿದ್ರ. ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಾಗ ನಮ್ಮ ಮಟೀರಿಯಲ್ನ ಚೇಂಜ್ ಮಾಡ್ತಾ ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಒಂದು ಫಸ್ಟ್ ಇಲ್ಲಿ ಆಸ್ಪದ ಒಳಗೆ ಒಂದು ಸಲ ಶೋ ಮಾಡಿದ್ವಿ ನಾವು. ಚೆನ್ನಾಗಾಗಿತ್ತು ಶೋ ಎಲ್ಲ. ನಮ್ಗೆ ನಮ್ಮ ವರ್ಕ್ಸ್ ಫಸ್ಟ್ ನಾವು ಪೇಪರ್ ಮೇಲೆ ಮಾಡೋವಾಗ ವರ್ಕ್ಸ್ನ ಅದರಲ್ಲಿ ನಮ್ಮ ಕಲ್ಚರ್ಗಳನ್ನ ಆ್ಯಡ್ ಮಾಡ್ತಾ ಇದ್ವಿ ನಾವು. ನಾವು ಮಾಡ್ತಕ್ಕಂಥ ಹಬ್ಬಗಳಾಗಲಿ, ನಮ್ಮದು ಚೈಲ್ಡ್ಹುಡ್ ಲೈಫ್ ಆಗಲಿ, ಅದನ್ನು ವಾಪಸ್ ನಾವು ಅದನ್ನು ಹೇಳ್ಬೇಕಂತೇಳಿ ಆ ಥರ ತೋರಿಸ್ಕೋಬೇಕು ವರ್ಕ್ ಒಳಗಡೆ, ಅದನ್ನು ಹೇಳ್ಬೇಕಂತೇಳಿ. ಅದನ್ನ ನೋಡಿರಂಗಿಲ್ಲ ಈಗ ಸ್ವಲ್ಪ ಎಲ್ಲ ಈಗ ಕಾಣಿಸ್ತಾ ಇಲ್ಲ ಆ ಥರದ್ದು. ಜೀವನ ಸ್ವಲ್ಪ ಕಮ್ಮಿ ಆಗ್ತಾ ಹೊಂಟೈತಿ ಈ ಮೊಬೈಲ್ ಎಲ್ಲ ಬಂದಮೇಲೆ, ಜಾಸ್ತಿ ಕಾಣಿಸ್ತಾ ಇಲ್ಲ. ಅದನ್ನು ನಮ್ಗಾಗಿರೋ ಅನುಭವನ ನಾವು ವರ್ಕ್ನಲ್ಲಿ ಹೇಳೋಕೆ ಹೋಗ್ತಾ ಇರ್ತೀವಿ. ಅದನ್ನು ಪೇಪರ್ ಮೇಲೆ ವರ್ಕ್ ಮಾಡಿದಾಗ ಅದರಲ್ಲಿ ತೋರಿಸ್ತಾ ಇರ್ತೀವಿ ನಾವು. ನಮ್ದು ಗಾಡಿ ಇರೋದು ಅದೆಲ್ಲ ಅದರೊಳಗೆ ತೋರಿಸ್ತಾ ಇರ್ತೀವಿ. ಅದರೊಳಗೆ ವಾಟರ್ ಕಲರ್ ಮಾಡೋದಾಗಲಿ, ಮಿಡಿ ಅಕ್ರಾಲಿಕ್ ಕಲರು, ಆಯಿಲ್ ಕಲರು, ಮತ್ತು ಪೆನ್ಸಿಲ್ ಶೇಡಿಂಗ್, ಚಾರ್ಕೋಲ್, ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಅದಾದಮೇಲೆ ಚೇಂಜ್ ಮಾಡೋದು, ಮತ್ತು ಮಟೀರಿಯಲ್ ಚೇಂಜ್ ಮಾಡೋದು, ಬಟ್ಟೆ ಮೇಲೆ ಮಾಡೋದು, ಇಳ್ಕಲ್ ಸಾರಿ ಮೇಲೆ ಮಾಡೋದು, ಈ ಥರದ ಮೇಲೆ ವರ್ಕ್ ಮಾಡೋದು. ಅದ್ರ ಮೇಲೆ ಅಕ್ರಾಲಿಕ್ ಆಗಲಿ, ಇಲ್ಲ ಆಯಿಲ್ ಫೇಸ್ಟಲ್ಲು, ಸಾಫ್ಟ್ ಫೇಸ್ಟಲ್ಲು, ಚಾರ್ಕೋಲು, ಈ ಥರ ಎಲ್ಲ ಯೂಸ್ ಮಾಡ್ತಿರ್ತೀವಿ ನಾವು. ಅದನ್ನು ನಮ್ಮ ಕಲ್ಚರ್ನ, ನಮ್ಮ ಕಡೆ ಆಗ್ತಕ್ಕಂಥ ಹಬ್ಬಗಳನ್ನ ಇಲ್ಲಿ ಅವ್ರಿಗೆ ನಮ್ಮ